ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಡಾಂಬರ್ ರಸ್ತೆನೇ. ಇದು ಸ್ವಲ್ಪ ಇದು ಇತ್ತೀಚೆಗೆ ಎಲ್ಲ ಹೋಗ್ಬಿಟ್ಟಿದೆ. ಇದು ಪಕ್ಕ ಡಾಂಬರ್ ರಸ್ತೆನೇ. ಇದು ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನ ಈಗೊಂದು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಇನ್ನೊಂದು 400-500 ಅಡಿ ಹೋದರೆ ಹಳ್ಳಿ ಸಿಗುತ್ತೆ. ಈ ಕ್ರಾಸ್ ಆಗಬೇಕು, ಈ ಕ್ರಾಸ್ ಆದ ತಕ್ಷಣ ಹಳ್ಳಿ ಸಿಗುತ್ತೆ. ಸೊ ಹೀಗೆ ಆಮೇಲೆ ಇನ್ನೊಂದು ನರಸೀಪುರ ಒಂದು ಹೈವೇಗೆ ಕೂಡ ಹೋಗ್ಬೋದು. ಹೈವೇಯಿಂದ ಒಂದು 3-4 ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ನರಸೀಪುರದಿಂದ ಒಂದು 13-14 ಆಗುತ್ತೆ. ಬಟ್ ಚಾಮರಾಜನಗರ ರಿಜಿಸ್ಟ್ರೇಷನ್ ಬಂದು ಸೊ ಜೊತೆ ಹಳ್ಳಿಗೆ ಹತ್ತಿರ ಇದೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ನೋಡಿ, ಇದೇ ಥರ ಹೋದರೆ ಸಂತೆಮರಳ್ಳಿಗೆ ಹೋಗುತ್ತೆ. ಇದೇ ರಸ್ತೆ ಆಲ್ಮೋಸ್ಟ್ ಸಂತೆಮರಳ್ಳಿ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಹೇಳ್ತಿರ್ತಕ್ಕಂಥ ಈ ಒಂದು ಆಸ್ತಿ ನೋಡಿ, ಇದೇನೆ ಈ ಒಂದು ರೋಡ್ಗೇನೆ ಇದೆ. ಬಟ್ ರೋಡಿಂದ ಒಂದು ಸ್ವಲ್ಪ ಹಳ್ಳ ಥರ ಕಾಣಿಸ್ತಾ ಇದೆ. ಹಳ್ಳ ಥರ ಕಾಣಿಸ್ತಾ ಇರೋದಲ್ಲ, ಇದೆ ಇದು. ಯಾಕಂದರೆ ನಿಮ್ಗೆ ವಾಸ್ತವಿಕವಾಗಿ ಹೇಳಬೇಕಾದ್ರೆ ಸ್ವಲ್ಪ ಹಳ್ಳನೇ. ಅಂದರೆ ಇವ್ರದ್ದು ಒಂದೇ ಅಂತೇನಲ್ಲ, ಈಗಲೇನು ಉಳುಮೆ ಮಾಡದೆ ಇಟ್ಕೊಂಡಿದ್ದಾರೆ. ಇದಿಷ್ಟು ಕೂಡ 1 ಎಕರೆ 10 ಕುಂಟೆ. ಇದೇ ಊರಿನ ರೈತರಿಂದ ಹಾಕ್ತಕ್ಕಂಥ ಒಂದು ಆಸ್ತಿ. ಜೊತೆಗೆ ಈ ಒಂದು ಲ್ಯಾಂಡನ್ನು ನನಗೆ ಕಳೆದ ಒಂದು 2021 ಹಾಕಿದ್ದೆ ಅಂತ ಅನಿಸುತ್ತೆ ನೋಡಿ. ಅದಕ್ಕೆ ಋಣ ಅಂತ ಅನ್ನೋದು 2021ರಿಂದನೂ ಇದು ಹಾಗೇ ಇಲ್ಲ. ಆವತ್ತೆಲ್ಲ ಒಂದು 10-12 ಲಕ್ಷಕ್ಕೆ ಆಗ್ತಾಯಿತ್ತು. ಇವತ್ತು ಕುಂಟೆಗೆ 65,000 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು 60ಕ್ಕೆ ಆಗ್ಬೋದು ಅಂತ ನಮ್ಮ ಸ್ನೇಹಿತರೊಬ್ಬರು ಇದೇ ಊರಿನವರು ಕೇಳ್ತಾ ಇದ್ದಾರೆ. ಸೊ ಈ ಲ್ಯಾಂಡಲ್ಲಿ ಯಾವುದೇ ಥರವಾದ ಏನು ಪಂಪ್ ಸೆಟ್ ಆಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ. ಓಕೆ, ಆದರೆ ಈ ಲ್ಯಾಂಡಿನ ಹಿಂಭಾಗಕ್ಕೆ ನೋಡಿ ಎಲ್ಲ ಪಂಪ್ ಸೆಟ್ಗಳೇನೆ. ಅಕ್ಕಪಕ್ಕ ಎಲ್ಲ ಪಂಪ್ ಸೆಟ್ ಮಾಡಿಕೊಂಡು ಕಬ್ಬು ಭತ್ತ ಎಲ್ಲ ಹಾಕ್ತಾರೆ. ಜೊತೆಗೆ ಕಬ್ಬಿನಿ ವಾಟ್ರ್ ಕೂಡ ಈ ಒಂದು ಗ್ರಾಮಕ್ಕೆ ಆ್ಯಡ್ ಆಗುತ್ತೆ. ಬಟ್ ಈ ಲ್ಯಾಂಡ್ಗಳಿಗೆ ಆ್ಯಡ್ ಆಗಲ್ಲ. ಕಬ್ಬಿನಿ ವಾಟ್ರ್ ಕೂಡ ಆ್ಯಡ್ ಆಗುತ್ತೆ. ಆದರೆ ಈ ಗ್ರಾಮಕ್ಕೇನು ಆ್ಯಡ್ ಆಗಲ್ಲ. ಇದು ಸ್ವಲ್ಪ ಆಲ್ಮೋಸ್ಟು ಒಂದು 90% ಸ್ವಲ್ಪ ರೆಡ್ ಸಾಯಿಲೇನೆ. ಇನ್ನೊಂದು 10% ಸ್ವಲ್ಪ ಬ್ರೌನ್ ಮಿಕ್ಸ್ ಬರ್ತದೆ. ನೋಡಿ, ಅಲ್ಲೊಂದು ರೋಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಿಂಭಾಗಕ್ಕೆ, ಅಲ್ಲೊಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಆ ರೋಡು ನರಸೀಪುರ ಟು ಸಂತೆಮರಳ್ಳಿಗೆ ಹೋಗ್ತೀವಲ್ಲ, ಆ ಒಂದು ಹೈವೇಗೆ ಆ್ಯಡ್ ಆಗುತ್ತೆ. ಹಾಗೆ ಹೋದರೆ ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ಇನ್ನೊಂದು ಹಳ್ಳಿ ಸಿಗುತ್ತೆ. ಹಳ್ಳಿ ಆದಮೇಲೆ ಅದೊಂದು ಹೈವೇಗೆ ಹೋಗ್ಬೋದು. ಇದಕ್ಕೆ ಒಂದು 2-3 ಕಡೆಯಿಂದ ಎಂಟ್ರೆನ್ಸ್ ಆಗ್ಬೋದು. ಓಕೆ. ಜೊತೆಗೆ ಈ ಒಂದು ನಾರ್ತ್ ಸೌತ್ ಅಂದರೆ ಉತ್ತರ ದಕ್ಷಿಣಾಭಿಮುಖವಾಗಿ ಈ ಒಂದು ರಸ್ತೆಗೆ ಭಾಳ ವಿಶಾಲವಾಗಿದೆ. ರೋಡ್ ಎಂಟ್ರೆನ್ಸ್ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕು. ಲ್ಯಾಂಡ್ ಅಂತೂ ಒಂದು ಫ್ಲಾಟ್ ಆಗಿದೆ. ಎಲ್ಲ ಸ್ವಲ್ಪ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಅಚ್ಚುಕಟ್ಟು ಮಾಡಿಸಿದ್ದಾರೆ. ಅಕ್ಕಪಕ್ಕ ಎಲ್ಲ ಕಬ್ಬು ಭತ್ತ ಅಥವಾ ಹೂವು ಈ ಥರದ್ದೆಲ್ಲ ಹಾಕ್ತಾರೆ, ಯಾರು ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು. ಇನ್ನು ಅದರ್ಸು ಕಬ್ಬಿನಿ ವಾಟ್ರಿಗೆ ಆ್ಯಡ್ ಹಾಕೋಂಥದ್ದೆಲ್ಲ ಒಂದು ಕ್ರಾಪು ಭತ್ತ ಹಾಕಂತಾರೆ. ನಾನು ಆಗಲೇ ಹೇಳ್ದಂಗೆ ಚಾಮರಾಜನಗರ ಡಿಸ್ಟಿಕ್ ಸಂಬಂಧಪಟ್ಟಂಥ ಈ ಒಂದು ಆಸ್ತಿ ಇದೇ ಊರಿನ ರೈತರದು. ನಾನು ಆಗಲೇ ಹೇಳ್ದಂಗೆ ರೋಡಿಂದ ಸ್ವಲ್ಪ ಹಳ್ಳ ಥರ ಕಾಣಿಸುತ್ತೆ. ಬಟ್ ಇಲ್ಲೇ ಸ್ಟೇ ಆಗ್ಬೋದು. ಯಾಕಂದರೆ ಹಳ್ಳಿಗೆ ಭಾಳ ಹತ್ತಿರ ಇರೋದ್ರಿಂದ ಭಾಳ ಅನುಕೂಲ ಇದೆ. ಅದೇ ನೋಡಿ, ಅಲ್ಲೊಂದು ಆಟೋ ಹೋಗ್ತಾಯಿದೆ ನೋಡಿ, ಅದನ್ನೇ ಹೇಳಕೊಟ್ಟಿದ್ದೀನಿ ನಾನು ಆವಾಗಲೇ. ಅಲ್ಲೊಂದು ಆಟೋ ಹೋಗ್ತಾಯಿದೆ ನೋಡಿ, ಅದು ಚಾಮರಾಜನಗರ ಹೈವೇಗೆ ಹೋಗುತ್ತೆ. ಇನ್ನೊಂದು ನನ್ನ ಪ್ರಕಾರ ಒಂದು 3-4 ಕಿಲೋಮೀಟರ್ಷ್ಟು ಆಗ್ಬೋದು. ಆಲ್ಮೋಸ್ಟ್ ನರಸೀಪುರದಿಂದ ಈ ಕಡೆಯಿಂದ ಒಂದು ಕಡೆಯಿಂದ ಬಂದರೆ 14 ಆಗುತ್ತೆ, ಈ ಕಡೆಯಿಂದ ಬಂದರೆ ಒಂದು 16-17 ಆಗುತ್ತೆ. ಇದೇ ಲ್ಯಾಂಡು. ಇದೊಂದು ಸ್ವಲ್ಪ ರೋಡ್ ಎಂಟ್ರೆನ್ಸ್ ಅಚ್ಚುಕಟ್ಟು ಮಾಡ್ಕೊಬೇಕಷ್ಟೇ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು.